ಅಸ್ಸಲಾಮ್ ಅಲೈಕುಮ್. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಬರ್ರಿ ಫ್ರೆಂಡ್ಸ್, ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಪುಷ್ಟಿ ಹಿಟ್ಟಿನಿಂದ ಉತ್ತಪ್ಪವನ್ನು ಮಾಡೋಣ ನೋಡಿರಿ. ಇದು ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಹಿಟ್ಟು. ಇದನ್ನು ಬಿಸಾಡಬೇಡಿ. ಈ ಥರ ಮಾಡಿ ಮಕ್ಕಳಿಗೆ ತಿನ್ನಿಸಿರಿ. ಪ್ರೋಟೀನ್ಸ್ ಅಂಶಗಳು ಇರುತ್ತೆ ಇದರಲ್ಲಿ. ಹಾಗಾಗಿ ಇದನ್ನು ಮಾಡಿ ಮಕ್ಕಳಿಗೆ ತಿನ್ನಿಸಿ. ಒಂದು ಬೌಲ್ ಪುಷ್ಟಿ ಹಿಟ್ಟನ್ನು ತಗೋರಿ. ಪುಷ್ಟಿ ಹಿಟ್ಟನ್ನು ಸಾಣಿಗೆಯಲ್ಲಿ ಹಾಕಿ ಸಾನಿಸಿಕೊಳ್ಳಿರಿ ಚೆನ್ನಾಗಿ. ಆನಂತರ ಅದಕ್ಕೆ ಅರ್ಧ ಬೌಲ್ ಗೋಧಿ ಹಿಟ್ಟನ್ನು ತಗೋರಿ. ಅದನ್ನು ಸಾಣಿಗೆಯಲ್ಲಿ ಹಾಕಿ ಸಾನಿಸಿಕೊಳ್ಳಿರಿ. ಸಾನಿಸಿದ ನಂತರ ಎರಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಆದ ನಂತರ ಹೆಚ್ಚಿಟ್ಟ ಒಂದು ಉಳ್ಳಾಗಡ್ಡಿ, ಒಂದು ಟೊಮೆಟೊವನ್ನು ಅದಕ್ಕೆ ಹಾಕಿರಿ. ಎರಡನ್ನು ಮಿಕ್ಸ್ ಮಾಡಬೇಕು. ಆನಂತರ ಅದಕ್ಕೆ ಅರಿಶಿನ ಪುಡಿ ಹಾಕಿರಿ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ಉಪ್ಪು ಹಾಕಿದ ನಂತರ ಅಚ್ಚ ಖಾರದ ಪೇಸ್ಟನ್ನು ಹಾಕಿರಿ. ಅದಕ್ಕೆ 1 ಸ್ಪೂನ್ ಅಜ್ವಾನನ್ನು ಹಾಕಿರಿ. ಅದಕ್ಕೆ ಅಜ್ವಾನ ಹಾಕಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿರಿ. ಆನಂತರ ಅದಕ್ಕೆ ನೀರನ್ನು ಹಾಕಿರಿ. ನೀರು ಹಾಕಿದ ನಂತರ ಅದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿರಿ. ಕಲಸಿದ ನಂತರ ಈ ಟೇಪ್ ಬರುತ್ತೆ. ಆನಂತರ ಅದಕ್ಕೆ 1 ಸ್ಪೂನ್ ಜೀರಿಗೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಅದನ್ನು ಮುಚ್ಚಿಯನ್ನು 10-15 ನಿಮಿಷ ನೆನೆಯಲಿಕ್ಕೆ ಬಿಡಿರಿ. ಆನಂತರ ಈ ಟೇಪು ಬರುತ್ತೆ. ಹಿಟ್ಟು ಗಟ್ಟಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಹಾಕಿದ ನಂತರ ಅದನ್ನು ದೋಸೆ ತವಿ ಕಾದ ನಂತರ ಅದಕ್ಕೆ ಈ ಟೇಪ್ ಹಾಕಬೇಕು. ಹಾಕಿದ ನಂತರ ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಮ್ಯಾಗೆ ಹಾಕೋಬೇಕು. ಅದಕ್ಕೆ ಮುಚ್ಚಿ 2 ನಿಮಿಷ ಬೇಯಲಿಕ್ಕೆ ಬಿಡಿರಿ. ಆನಂತರ ಬೇಯ್ದ ನಂತರ ಈ ಟೇಪು ಉತ್ತಪ್ಪ ಬರುತ್ತೆ. ಅದನ್ನು ಹೊಳಿಸಿ ಮತ್ತೆ 2 ನಿಮಿಷ ಬೇಯಿಸಿರಿ. ನೋಡ್ರಿ, ಬೇಯ್ದ ನಂತರ ನಮ್ಮ ಉತ್ತಪ್ಪ ಈ ಟೇಪು ಬರುತ್ತೆ. ನಮ್ಮ ಉತ್ತಪ್ಪ ರೆಡಿಯಾಗಿದೆ. ಇದನ್ನು ಮಕ್ಕಳಿಗೆ ತಿನ್ನಲಿಕ್ಕೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟದಿಂದ ತಿನ್ನುತ್ತಾರೆ, ಭಾಳ ಇಷ್ಟಪಡುತ್ತಾರೆ. ನೋಡಿರಿ ಫ್ರೆಂಡ್ಸ್, ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದ.